ನನ್ನ ಆತ್ಮೀಯ ಬಾಂಧವರೇ, ಕೇವಲ 5 ಚಾರ್ಧಾಮ್ ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ ಹಾಗೂ ರಾಮ ಜನ್ಮಭೂಮಿ, ಅಯೋಧ್ಯ, ಹರಿದ್ವಾರ್, ಋಷಿಕೇಶ್, ನೇಪಾಳ ಪಶುಪತಿನಾಥ್ ಯಾತ್ರೆ ಮಾಡಬೇಕಾ? ಹಾಗೂ ಕೇವಲ 10,000 ಕಾಶಿ ಯಾತ್ರೆ, 8 ಜ್ಯೋತಿರ್ಲಿಂಗಗಳ ದರ್ಶನ, 2 ಶಕ್ತಿಪೀಠಗಳು, ಅಯೋಧ್ಯ, ಪ್ರಯಾಗರಾಜ್, ಆಗ್ರಾ, ಮಥುರಾ, ನೇಪಾಳ ಪಶುನಾಥ್ ಯಾತ್ರೆ ಮಾಡಬೇಕಾ? ಸಸ್ತ್ ಮೇ ಮಸ್ತ್ ಸ್ಲೀಪರ್ ಕೋಚ್ ಬಸ್, ಊಟ ವಸತಿ ನಮ್ಮ ಕಡೆ. ಹಾಗಾದರೆ ನನ್ನನ್ನು ಸಂಪರ್ಕಿಸಿ. ನಾನು ನಿಮ್ಮ ಮನೆ ಮಗಳು ಶಂಕರಮ್ಮ ಕುಂಬಾರ್. 9902524579. ಕಾಶಿ ಯಾತ್ರೆ ಫೆಬ್ರವರಿ 11, 2026. ರಾಮೇಶ್ವರ ಯಾತ್ರೆ ಫೆಬ್ರವರಿ 25, 2026. ಕೇದಾರ್ನಾಥ್ ಯಾತ್ರೆ ಮೇ ಎಂಡ್ 2026. सर्वे जन सुखिनो भवन्तु। स्वागत है आपका बी न्यूज नेशन में। मैं हूं आबिद हुसैन शेख। कांग्रेस में कुर्सी को लेकर तनाव, डीसीएम डीके शिव कुमार सीएम सिद्धरामैया के बयानों से बड़ी सियासी गर्मी। विधानसभा के विशेष अधिवेशन के बाद कर्नाटका कांग्रेस में कुर्सी और पावर शेयरिंग को लेकर टेंशन खुलकर सामने आ रहा है। डीसीएम डीके शिव कुमार दिल्ली जाने के लिए फ्लाइट का टिकट बुक करके कैंसिल कर चुके हैं। अलग होटल में रुकने और सीएम से हुए समझौते का भी जिक्र किया मीडिया के सामने। दूसरी तरफ सीएम सिद्धरामैया ने डीके के बयान पर नाराज नजर आए। सीएम ने साफ कहा है कि फाइनल फैसला हाईकमांड का होगा। उनका कहना है कि किसी तरह का पावर शेयरिंग का फाइनल एग्रीमेंट अभी नहीं हुआ। डीके शिव कुमार ने भी कहा हाईकमांड बुलाएगा तो दिल्ली जाऊंगा। अभी बजट की तैयारियों जैसे इंपॉर्टेंट काम चल रहे हैं। राज्य में कांग्रेस के अंदर अलग अलग बयानों से कंफ्यूजन और तनाव बढ़ता जा रहा है। एक तरफ समझौता हो गया के दावे तो दूसरी तरफ कोई एग्रीमेंट नहीं हुआ का संदेश। सियासी हलचल पर सबकी नजर, हाईकमांड के फैसले का सबको इंतजार। ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನಗೆ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಪ್ರಯೋಜನ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಪ್ರಯೋಜನ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. और खबरों के लिए देखते रहिए बी न्यूज नेशन।